ಫಲೂಡನ ಮನೆಯಲ್ಲೇ ಮಾಡ್ಕೋಬೋದು. ಒಂದು ಗ್ಲಾಸ್ ಕಾರ್ನ್ ಫ್ಲೋರ್ ತೊಗೊಂಡು ಅದಕ್ಕೆ ಫಸ್ಟ್ ಅರ್ಧ ಕಪ್ ನೀರು ಹಾಕಿ, ಯಾವ ಕಪ್ಪಲ್ಲಿ ತೊಗೊಂಡಿರ್ತಾರೆ ಇನ್ನೂ ಒಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಒಂದು ಕಪ್ಪಿಗೆ ಅದೇ ಕಪ್ಪಲ್ಲಿ ಕಾರ್ನ್ ಫ್ಲೋರ್ ತೊಗೊಂಡು ಅದೇ ಕಪ್ಪಲ್ಲಿ ನೀರು ಹಾಕಿ ಒಂದೂವರೆ ಗ್ಲಾಸ್ ನೀರು ಹಾಕಿ ಅದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಟ್ಟು ಗಟ್ಟಿಯಾಗೋವರೆಗೂ ಕಲಿಸ್ಬೇಕು. ಕಲಿಸಿ ಆದಮೇಲೆ ಚಕ್ಕಲಿ ಪಾವ್ನಲ್ಲಿ ಅದು ಸಣ್ಣ ಸಣ್ಣ ತೂತಿನಲ್ಲಿ ಒರಳಲ್ಲಿ ಇಟ್ಕೊಂಡು ಐಸ್ ನೀರಲ್ಲಿ ಅದನ್ನು ಹಾಕಿ ಸ್ಟ್ರೈನ್ ಮಾಡಬೇಕು. ಹಾಕಿ 1-2 ನಿಮಿಷ ಆದಮೇಲೆ ಅದನ್ನು ತೆಗೆದ್ಬಿಟ್ಟು ಸ್ಟ್ರೈನ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ 1.25 ಕಪ್ಪಷ್ಟು ನೀರು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ, ಆಮೇಲೆ ಚೈನಾ ಗ್ರಾಸನ್ನು ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಅದು ಫುಲ್ ಮೆಲ್ಟ್ ಆಗೋವರೆಗೂ ಕರಗಿಸ್ಬೇಕು. ಕರಗಿಸಿದ್ಮೇಲೆ 3 ಪ್ಲೇಟ್ನಲ್ಲಿ ಈಕ್ವಲ್ ಡಿವೈಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಒಂದು ರೆಡ್ಡು, ಒಂದು ಗ್ರೀನು ಮತ್ತು ಯೆಲ್ಲೋ ಕಲರ್ ಹಾಕಿ ಸ್ಪೂನಿಂದ ಸ್ವಲ್ಪ ಸ್ಪ್ರೆಡ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟರೆ ಅದು ಸೆಟ್ ಆಗುತ್ತೆ. ಅಲ್ಲಿವರೆಗೆ ಮತ್ತು 1-2 ಕಪ್ಪಷ್ಟು ಹಾಲು ತೊಗೊಂಡು ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಒಂಚೂರು ಗಟ್ಟಿ ಆದಮೇಲೆ ಆಫ್ ಮಾಡಿಬಿಟ್ಬಿಡಬೇಕು. ಇವಾಗ ಇದೆಲ್ಲ ತಣ್ಣಗಾಗಿದೆ. ಅದನ್ನು ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಗ್ಲಾಸ್ ತೊಗೊಂಡ್ಬಿಟ್ಟು ಫಸ್ಟು ಸಬ್ಜಾ ಸೀಡ್ಸು ನೆನೆ ಹಾಕ್ಕೊಂಡಿರ್ತೀವಿ, ಅದನ್ನು 2 ಸ್ಪೂನ್ ಹಾಕಿ ಅದಕ್ಕೆ ಅದ್ರ ಮೇಲೆ ಫಲೂಡ ಹಾಕಬೇಕು. ಆಮೇಲೆ ಐಸ್ ಕ್ಯೂಬ್ಸು, ಆಮೇಲೆ ಚೈನಾ ಗ್ರಾಸ್ ಮಾಡ್ಕೊಂಡಿರೋದನ್ನು ಅದನ್ನು ಹಾಕಿ ಮತ್ತು ಫಲೂಡ ಹಾಕಿ ಹಾಲು ಹಾಕಿಬಿಟ್ರೆ ಫಲೂಡ ರೆಸಿಪಿ ರೆಡಿ.